ನಾವಿಬ್ರು ಒಟ್ಟಿಗೆ ತಿಂಡಿ ಮಾಡಿದ್ವಿ. ಆದರೆ ಮಧ್ಯಾಹ್ನದ ಊಟ ಒಟ್ಟಿಗೆ ಮಾಡ್ತೀವೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಜೀವನದ ನೆಕ್ಸ್ಟ್ ಕ್ಷಣ ಏನು ಅಂತ ನಮಗೆ ಗ್ಯಾರಂಟಿ ಇರಲ್ಲಮ್ಮ. ಅದೇ ಜೀವನ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಆದ್ರೆ ಟ್ರಾನ್ಸ್ಫರ್ ಬೇಡ ಅಂತ ಹೇಳ್ಬೋದಿತ್ತಲ್ವಾ ನೀನು? ಅಮ್ಮ, ಪಲ್ಲವಿ ಅವರು ತುಂಬಾ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿರ್ತಾರೆ. ಅವ್ರು ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ನನ್ ಕೇಸೇ ಬೆಸ್ಟ್ ಎಕ್ಸಾಂಪಲ್. ಈ ಪಲ್ಲವಿ ಟ್ರಾನ್ಸ್ಫರ್ ತಗೊಳ್ಳೋ ನಿರ್ಧಾರ ಯಾಕೆ ಮಾಡಿದ್ಲೋ ಏನೋ. ನಾನು ಏನೇನೋ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಕನ್ಸ? ಏನ್ ಕನ್ಸ್ ಕಟ್ಕೊಂಡಿದ್ರಿ? ಅದು ಏನಿಲ್ಲ ಬಿಡು ವಿಕ್ರಾಂತ್. ಅದು ಪ್ರಭಾ ಜೊತೆಗೆ ಕಳ್ದಿದ್ದ ಕ್ಷಣಗಳು ನೆನಪಾಯ್ತು ಅಷ್ಟೇ. ಅಮ್ಮ, ನೀವ್ರನ್ನ ತುಂಬಾ ಮನ್ಸಿಗೆ ಹಾಕೋತಾ ಇದ್ದೀರಾ. ನೋಡಿ, ಪಲ್ಲವಿ ಅವರಿಂದಾಗ್ಲಿ ಅಥವಾ ಅವ್ರ ಮನೆಯವರಿಂದಾಗ್ಲಿ ನಮ್ಗೆ ತುಂಬಾ ಸಹಾಯ ಆಗಿದೆ. ಅದನ್ನ ನಾವ್ ಯಾವತ್ತೂ ಮರಿಬಾರ್ದು. ಆದ್ರೆ ಟ್ರಾನ್ಸ್ಫರ್ ಅನ್ನೋದು ಅವ್ರ ಪರ್ಸನಲ್ ವಿಷಯ ಅಮ್ಮ. ಅದ್ರಲ್ಲಿ ನಾವ್ ಇನ್ವಾಲ್ವ್ ಆಗೋದು ಚೆನ್ನಾಗಿರಲ್ಲ. ಅದನ್ನ ನಾವು ಪ್ರಶ್ನೆ ಮಾಡಬಾರ್ದಲ್ವಾ? ಹಾಯ್ ತೇಜು, ಹೇಗಿದ್ಯಾ? ಅಮ್ಮ, ನನ್ನನ್ನು ಕೇಳಮ್ಮ, ಹೇಗಿದ್ಯಾ ಅಂತ. ಬರೀ ಅವನನ್ನ ಕೇಳ್ತೀಯಲ್ಲ. ಹಾಗಲ್ಲ ಕಂದ, ನೀನ್ ನನ್ ಜೊತೆ ಇದೀಯಾ, ಇವಾಗ ನನ್ ಜೊತೆ ಬಂದಿದ್ಯಾ. ನಾವ್ ಯಾರತ್ರ ಹೇಗಿದ್ದೀರಾ ಅಂತ ಕೇಳ್ಬೇಕು ಅಂದ್ರೆ ನಮ್ಗೆ ಅಪರೂಪಕ್ ಸಿಗ್ತಾರಲ್ಲ ಅವ್ರ ಹತ್ರ. ನಂಗದೆಲ್ಲ ಗೊತ್ತಿಲ್ಲ, ನನ್ನನ್ನು ಕೇಳು. ಪ್ರಿನ್ಸಸ್ ನಾನು. ಅನುಪುಟ, ಹೇಗಿದೀಯಾ? ತಿಂಡಿ ಆಯ್ತಾ? ಅನು, ಹೀಗೆಲ್ಲ ಮಾಡೋದ್ ತಪ್ಪು. ವಿಕ್ರಾಂತ್ ಅವ್ರ ಪರಿಚಯ ಇದೆ ತಾನೇ ನಿನ್ಗೆ? ಅವ್ರು ನಿನ್ನ ಒಂದ್ಸಲ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಿರ್ಲಿಲ್ವಾ? ಹೀಗ ನಡ್ಕೊಳ್ಳೋದು ಇದು ತಪ್ಪಲ್ವಾ? ಸಾರಿ ಕೇಳು. ಅವ್ರೇನ್ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡು. ಅವ್ರ ಕಂಡ್ರೆ ನನಗಿಷ್ಟ ಇಲ್ಲ. ಅನು ಪ್ರಿನ್ಸಸ್, ನಾನು ಯಾರಿಗೂ ಸಾರಿ ಕೇಳಲ್ಲ. ಅಮ್ಮ ಬಾಯ್. ಸರಿ ಪುಟ, ಹುಷಾರು. ವಿಕ್ರಾಂತ್ ಅವ್ರೆ, ಐ ಆಮ್ ರಿಯಲಿ ಸಾರಿ. ಅವಳು ಇವಾಗ ಸ್ವಲ್ಪ ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ. ನಾನ್ ಸಮಾಧಾನ ಹೇಳ್ತೀನಿ, ನೀವು ಬೇಜಾರ್ ಮಾಡ್ಕೋಬೇಡಿ. ನನಗೇನೂ ಬೇಜಾರಿಲ್ಲ, ನೀವು ಬೇಜಾರ್ ಮಾಡ್ಕೋಬೇಡಿ. ಅನು, ನಾನೇನ್ ಇವತ್ ನೋಡ್ತಾ ಇದ್ದೀನ? ಅವಳು ಹೀಗೆಲ್ಲ ಮಾತಾಡ್ತಾ ಇದ್ದಾಳಲ್ಲ, ಇದ್ಯಾವುದು ಅವಳು ಸ್ವಂತ ಬುದ್ಧಿಯಿಂದ ಹೀಗೆ ನಡ್ಕೋತಾ ಇಲ್ಲ. ನಿಮ್ ಜೊತೆ ಹಾಗೆ ನಡ್ಕೊಂಡ್ಲು, ನಾನ್ ಬಚಾವಾದೆ. ಅದೇ ಅವಳು ಬೇರೆಯವ್ರ ಹತ್ರ ಈ ತರ ನಡ್ಕೊಂಡಿದ್ದಿದ್ರೆ ಏನ್ ಮಾಡ್ಬೇಕಿತ್ತು? ನನ್ ಮರ್ಯಾದೆನೇ ಹೋಗ್ತಿತ್ತಲ್ವಾ? ನಾವು ಚಿಕ್ಕವರಿದ್ದಾಗ ನಮಗ್ ಬರೆಯೋದಕ್ಕೆ ಪೆನ್ಸಿಲ್ ಕೊಡ್ತಾ ಇದ್ರು. ತಪ್ಪಾದಾಗ ಅಳಿಸೋದಕ್ಕೆ ರಬ್ಬರ್ ಇರ್ತಾ ಇತ್ತು. ಅದೇ ಬೆಳೀತಾ ಬೆಳೀತಾ ಪೆನ್ ಹಿಡಿಯೋದಕ್ಕೆ ಶುರು ಮಾಡಿದ್ವಿ. ಪೆನ್ನಲ್ಲಿ ತಪ್ಪಾದ್ರೆ ಅಳಿಸೋದಕ್ಕೆ ರಬ್ಬರ್ ಇರೋದಿಲ್ಲ. ನಿಜ. ಅನುನ ಈಗ್ಲೇ ತಿದ್ಬೇಕು. ಬನ್ನಿ, ನಾವು ಪ್ರಿನ್ಸಿಪಲ್ ಹತ್ರ ಮಾತಾಡೋಣ. ಏನೇ ಬೆಳಗ್ಗೆ ಎದ್ದು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ಯಾ? ಅಣ್ಸುಟ್ಟು ಬೆಕ್ಕಿನ ತರ ಯಾರನ್ ಬಲಿ ಹಾಕ್ಬೇಕು ಅಂತ ಸ್ಕೆಚ್ ಆಗ್ತಿದ್ಯಾ? ಏನ್ರಿ ನೀವು ನನ್ ಬಗ್ಗೆ ಯಾವಾಗ್ಲೂ ಕೆಟ್ಟದೇ ಯೋಚನೆ ಮಾಡ್ತೀರಾ? ನಾನು ಅಂತೋಳ ಅಲ್ಲ ರೀ, ನಿಮ್ಮೇಲಾಣೆ ನಾನ್ ಯಾರಿಗೂ ಕೆಟ್ಟದ್ ಬಯಸಲ್ಲ.
ಚೆನ್ನಾಗಿ ಡ್ರಾಮಾ ಮಾಡ್ತೀಯ ಕಣೆ. ಯಾವ್ದಾರ ಡ್ರಾಮಾ ಕಂಪ್ನಿ ಸೇರ್ಕೊಂಬಿಡು, ಒಳ್ಳೆ ಕಮಾಯಿ ಆಗತ್ತೆ. ಹೇಗಿದ್ರು ನಿಂಗೆ ದುಡ್ಡಿನ ದುರಾಸೆ ಅಲ್ವಾ? ರೀ ನಿಮ್ದು ಅತಿ ಆಯ್ತು. ಗಂಡ ಅಂತಾನು ನೋಡಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹೌದು ಕಣೆ, ನನಗಾಗ್ಬೇಕಾದ್ದೆ. ನನ್ನ ಜಾತಕದಲ್ಲಿ ಗ್ರಹಗತಿಗಳು ಚೆನ್ನಾಗಿದ್ದಿದ್ರೆ ನಾನು ಯಾಕೆ ಇಲ್ಲಿ ಬಂದು ಜಾಂಡ ಹೊರ್ತಿದ್ದೆ? ಇದು ನನಗೆ ಆಗಬೇಕಾದ್ದೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನನ್ ಚಿಂತೆ ನನ್ಗೆ, ನಿಮ್ಗೇನಾಗಬೇಕಾಗಿದೆ ಹೇಳಿ? ನಿಮ್ಗೆ ನನ್ ಬಗ್ಗೆ ಆಗ್ಲಿ ಈ ಮನೆಯವ್ರ ಬಗ್ಗೆ ಆಗ್ಲಿ ಒಂಚೂರು ಯೋಚನೆ ಇಲ್ಲ. ಏನ್ ಮಹಾ ಯೋಚನೆ ಮಹಾರಾಣಿಯವ್ರದ್ದು ಮನೆ ಬಗ್ಗೆ ದೊಡ್ಡದಾಗಿ. ಅಲ್ಲ ರೀ, ನಿನ್ನೆ ದೇವಸ್ಥಾನದಲ್ಲಿ ಅನುಗ್ ಮತ್ತೆ ಅಸ್ತಮ ಆಗಿ ಕೆಳಗಡೆ ಬಿದ್ಲು. ಇದೇನು ಹೊಸ್ದಾಗಿ ಹೇಳ್ತಿದ್ಯೆ? ಆಸ್ತಮಾ ಅವಾಗವಾಗ ಬರ್ತಿರುತ್ತೆ ಹೋಗ್ತಿರುತ್ತೆ, ಇದೇನು ಹೊಸ ವಿಚಾರನ? ನಿಮಗ್ ಹೊಸ್ತದ ರೀ, ಅದ್ರ ನನಗ್ ಹೊಸ್ತೆ. ಇಷ್ಟು ದಿನ ಇಲ್ದಿರೋದು ಇವಾಗ ಹೇಗಾಯ್ತು? ಆತಂಕ ಆಗದೆ ಇರತ್ತಾ? ಏನು ಇತ್ತೀಚೆಗೆ ಅನುನ ತುಂಬಾ ಹಚ್ಕೊಂಡು ಕೇರ್ ಮಾಡ್ತಾ ಇದೀಯಾ? ಮುಂಚೆ ಕೇರ್ಲೆಸ್ ಆಗಿ ನೋಡ್ತಿದ್ದೆ, ಈಗೇನೋ ತಾಯಿ ಪ್ರೀತಿ ಬೇರೆ ತೋರಿಸ್ತಿದ್ಯಾ? ಏನ್ರಿ ನೀವು ಚೆನ್ನಾಗಿದ್ರು ಮಾತಾಡ್ತೀರಾ, ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತೀರಾ. ಅಲ್ಲ ರೀ, ಅವನು ಹೊರಗ್ ನೋಳ ನಮ್ಮೋಳ ಅನು. ಏನೇ ಇಷ್ಟೊಂದು ಡೌ ಮಾಡ್ತಿದ್ಯಲ್ಲೇ? ರೀ ನೀವೇನಾದ್ರೂ ಅನ್ಕೊಳ್ಳಿ, ನನಗ್ ಅನು ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ಅಲ್ಲ ರೀ, ನಾನ್ ಎಲ್ರ ಜೊತೆ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಆಗಲ್ವಾ? ಯಾಕೆ ತರ ಅನುಮಾನ ಪಿಸಾಚಿ ತರ ಇದ್ದೀರಾ? ಮೀನಿನ ಹೆಜ್ಜೆನ ಕಂಡಿಡಿಬೋದು, ಆದ್ರೆ ಹೆಣ್ಮಕ್ಳ ಮನಸ್ಥಿತಿನ ಕಂಡಿಡಿಯೋದು ತುಂಬಾ ಕಷ್ಟ ಅಂತ ಹಿರಿಯರು ಹೇಳಿದ್ದಾರೆ. ನೀನು ಸೃಷ್ಟಿ ಮಾಡಿರೋ ಬ್ರಹ್ಮನ ಒಂದ್ ಸೆಕೆಂಡು ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾನೆ. ನೀನ್ ಈ ಕ್ಷಣಕ್ಕೆ ಹಿಂಗಿದೀಯ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಅದೇ ಹೆಂಗಿರ್ತೀಯೋ. ಅಯ್ಯೋ, ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ, ಎಲ್ಲಾ ಟೈಮು ಒಂದೇ ತರ ಇರಲ್ಲ. ಪಾಪ ಅನು ಎಷ್ಟ್ ನೋವು ತಿನ್ಲೋ ಏನೋ. ಓ ಪರವಾಗಿಲ್ಲ, ನನ್ನ ಹೆಂಡತಿಗೂ ಮನಸ್ಸು ಮನಸ್ಸಾಕ್ಷಿ ಅನ್ನೋದೆಲ್ಲ ಇದೆ. ಅಲ್ಲ ರೀ, ನಾನ್ ಮಾತಾಡೋದು ಸ್ವಲ್ಪ ಒರಟು ಅಂತ ಅನಿಸ್ಬೋದು, ಆದ್ರೆ ನನ್ ಮನ್ಸು ತುಂಬಾ ಒಳ್ಳೇದ್ರಿ. ನಿಮ್ಗಿದೆಲ್ಲ ಎಲ್ಲ ಅರ್ಥ ಆಗತ್ತೆ ಬಿಡಿ, ಯಾವಾಗ್ಲೂ ಅನುಮಾನ ಪಡ್ತಿರ್ತೀರಾ, ಏನ್ ಮಾಡೋಣ? ಹೋಗಿ ಅದೇನೋ ಹೊರಗಡೆ ಕೆಲ್ಸ ಅಂದ್ರಲ್ಲ, ಹೋಗಿ ನೋಡ್ಕೊಳ್ಳಿ. ಆಯ್ತು ಬಿಡ, ಹೋಗ್ತೀನಿ. ಹೋಗ್ಲಿಲ್ಲ ಅಂತಂದ್ರೆ ನೀನೇ ಎತ್ಕೊಂಡೋಗೋದು ಕೂರಿಸ್ಬಿಡ್ತೀನಿ ಅನ್ನೋ ಹಂಗ ಆಡ್ತೀಯಲ್ಲ. ಅದ್ ಬೇರೆ ಮುಸುಡಿಗೆ. ಹೋಗ್ರಿ ಸುಮ್ನೆ, ನನ್ ರೇಗಿಸ್ಬೇಡಿ, ನನ್ ಯೋಚನೆ ನನಗೆ. ಆಯ್ತಮ್ಮ ತಾಯಿ, ಮುಚ್ತೀನಿ ಬಾಯಿ. ನಂದೇ ನನಗೆ, ಇವ್ರದ್ ಬೇರೆ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಪೇರೆಂಟ್ಸ್ ಇನ್ಫಾರ್ಮ್ ಮಾಡ್ಬಿಡಿ. ನಮಸ್ತೆ ಓ ಮೇಡಮ್. ನಮಸ್ತೆ. ನಾನ್ ನಿಮ್ಮನೆ ಹೊಡ್ಕೊಂಡ್ ಬರ್ತಿದ್ದೆ, ಒಂಚೂರು ಮಾತಾಡ್ಬೇಕಿತ್ತು. ಇವ್ರಿಗೆ ಗೊತ್ತಾಗ್ಬಿಡ್ತಾ? ವಿಕ್ರಾಂತ್ ಸರ ಏನಾದ್ರೂ ಹೇಳಿ ಕರ್ಕೊಂಡ್ ಬಂದ್ಬಿಟ್ರ? ಹೇಗಿದ್ದೀರಾ ಮೇಡಮ್? ಇವತ್ ನೀವೇ ಬಂದ್ರಾ ಅನುನ್ ಬಿಟ್ಟು ಹೋಗೋಕೆ? ಹೌದು, ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ನಾನೇ ಬಂದೆ. ಕ್ಲಾಸ್ ಎಲ್ಲ ಹೇಗ್ ನಡೀತಿದೆ? ಔಟ್ಡೋರ್ ಕ್ಲಾಸ್ ಎಲ್ಲ ಹೇಗ್ ನಡೀತಾ ಇದೆ? ಆಕ್ಚುಲಿ ಈ ಸ್ಕೂಲಲ್ಲೇ ಅನ್ಸುತ್ತೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇಡೋದಿಲ್ಲ. ನೀವು ಪೇರೆಂಟ್ಸ್ ಟೈಮ್ನ ಚೆನ್ನಾಗಿ ಉಳಿಸ್ತೀರಾ ಬಿಡಿ. ಪೇರೆಂಟ್ಸ್ ಮೀಟಿಂಗ್ ಇಡ್ಬೇಕಾ? ಓಕೆ, ತಿಂಗಳಿಗೊಮ್ಮೆ ಅದನ್ನು ಇಡೋಣ ಬಿಡಿ. ಅಲ್ಲ, ಹಾಗಲ್ಲ ನಾನು ಹೇಳಿದ್ದು. ಬಟ್ ಔಟ್ಡೋರ್ ಕ್ಲಾಸಸ್ ಶುರು ಮಾಡೋಕ್ಕೂ ಮುಂಚೆ ಪೇರೆಂಟ್ಸ್ನೆಲ್ಲ ಒಂದ್ಸಲ ಕರೆದು ಅವ್ರ ಒಪಿನಿಯನ್ ತಗೊಂಡು ಆಮೇಲೆ ಶುರು ಮಾಡ್ಬೋದಿತ್ತು. ಅದು ಅದು ನಮ್ ಸ್ಕೂಲ್ ಗಾರ್ಡನ್ ಅಲ್ಲೇ ಮಾಡೋದಲ್ವಾ, ಅದಕ್ಕೆ ಸುಮ್ಮನಾದ್ವಿ. ಅನ್ನೋದು ಏನು ಕಂಪ್ಲೇಂಟ್ ಇಲ್ಲ ಅಲ್ವಾ? ಏನಿಲ್ಲ, ಅನು ಒಳ್ಳೆ ಮಗು, ತೇಜುನು ಅಷ್ಟೇ. ಇಬ್ರು ಎಲ್ಲ ಟೀಚರ್ಸ್ಗೂ ಫೇವರೆಟ್ ಸ್ಟೂಡೆಂಟ್ಸ್. ಸರಿ ಮೇಡಮ್, ನಾವು ಹೊರಡ್ತೀವಿ. ಹಾ, ಬರ್ತೀವಿ. ಬಾಬಾ ಇವತ್ತು ಬಿಡುದ ಬೇಡ, ಪತ್ತೇನೋ ಹಚ್ಚಿಬಿಡೋಣಂತ. ಗಜಾಂಬ ಅವರು, ನಾನ್ ನಿಮ್ಗೋಸ್ಕರ ವಾಡೆ ಎಲ್ಲ ಹುಡುಕ್ತಾ ಇದ್ದೆ. ಇರಲ್ಲ, ನಾನು ಹೋಗಿ ಚಾ ತರ್ತೀನಿ. ಏ ಚಾ ಕುಡಿಯೋದಿಲ್ಲ, ಯಾಕಂದ್ರ ಅಸಿಡಿಟಿ ಬಾಳ ಆಕೈತಿ, ಎದಿ ಉರಿತೈತವ ಬಗ್ ಬಗ್ ಅಂತ. ಈ ವಾರೇ ಚದಾಳಲ್ಲ, ಏನಂತ ತಿಳ್ಕೊಂಡಿ ನೀನು? ಏನ? ಈ ಹಸ್ತ ಸಾಮುದ್ರಿಕ, ಅಯ್ಯ ಎಲ್ ತಿಳಿಬೇಕು, ಅದು ಮಬ್ಬೈತಿ. ಕೈ ನೋಡೋದು, ಭವಿಷ್ಯ ಹೇಳೋದು, ಶಾಸ್ತ್ರ ಹೇಳ್ತಾರಲ್ಲ ಹಂಗ, ಮಾರಿ ನೋಡಿ ಹೇಳೋದು ಹೆಂಗ. ನಿನ್ನ ಕೈನ ಆಕಿ ಕೈಯಾಗ ಕೊಡು, ನಾಡಿ ಹಿಡಿದು
ಹಿಂದಾಗಿದ್ದು ಮುಂದಾಗಿದ್ದು ಇರ್ಲಾರದ್ದು ಇದ್ದದ್ದು ಪಕ್ಕ ಹೇಳ್ತಾಳ. ಹೌದೇನಾ? ಕೈ ನೋಡು. ಕೊಡು 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 ಕೈ ಕೊಡು.